ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ತಗೊಳ್ಳೋದು ಅಥವಾ ಹಿರಿಯರಿಂದ ಲಾಭ ಆಗುವಂಥದ್ದು, ಮತ್ತು ನೋಡಿ ಧನಸ್ಥಾನ ಅಂತ ಹೇಳಿದೆ ಅಲ್ವಾ, ಎರಡನೇ ಅವನು 9ನೇ ಮನೆಗೆ ಹೋಗಿರೋದ್ರಿಂದ ಯಾವುದೋ ಒಂದು ರೀತಿ ನಿಮ್ಮ ಅಮೌಂಟ್ ಏನಾದರೂ ಸ್ಟಕ್ ಆಗಿದ್ದರೆ, ಬರೀ ದುಡ್ಡೇ ಅಂತಲ್ಲ, ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ಎನಿವನ್ನು ಅಂದರೆ ಲಾಭ ಅಂತ ಹೇಳ್ಬೋದು, ಲಾಭದಲ್ಲಿರ್ತೀರ, ಅದೆಲ್ಲನೂ ಅರ್ಧಕ್ಕೆ ಕೆಲಸ ನಿಂತೋಗಿರುತ್ತೆ. ಯಾಕಂದರೆ ಅರ್ಧಕ್ಕೆ ಏನು ಕೆಲಸ ನಿಂತಿರುತ್ತೆ ಅಂದರೆ ದುಡ್ಡಿನ ಅಭಾವ ಆಗಿರ್ಬೋದು, ಅಥವಾ ಕಾನೂನಿನ ತೊಂದರೆ ಆಗಿರ್ಬೋದು, ಕೆಲವೊಂದು ಕಡೆ ಸೀಲ್ ಮಾಡಿಸ್ಬಿಟ್ಟಿರ್ತಾರೆ, ಮನೆ ಕಟ್ಟಿಸ್ತಾ ಇರ್ತೀರ, ಇಲ್ಲ ಪ್ರಾಪರ್ಟಿ ತೊಗೊಳ್ತಿರ್ತೀರ, ಕೇಸ್ ಹಾಕಿರ್ತಾರೆ, ಈ ಥರ ಎಲ್ಲ ನಡೀತಾ ಇರುತ್ತೆ. ಇವೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಬೇಕೋ ಅದು ತಯಾರಿನ ನೀವು ಮಾಡ್ಕೊಳ್ಬೇಕು. ಟೈಮ್ ಚೆನ್ನಾಗಿದ್ದಾಗ ಈ ಒಂದು ಟೈಮಲ್ಲಿ ನೀವು ಅದನ್ನು ಮಾಡ್ಕೊಂಡೋದ್ರೆ ಮುಂದಕ್ಕೆ ಹೆಂಗೋ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಒಳ್ಳೆ ಟೈಮ್ ಇದು. ಈ ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಳ್ಬೇಡಿ. ಅದರಲ್ಲೂ ನೋಡಿ ಅನುರಾಧ ನಕ್ಷತ್ರ ಅಂದರೆ ಶನಿ ನಕ್ಷತ್ರ ಆಗುತ್ತೆ. ಅನುರಾಧ ನಕ್ಷತ್ರದ ಅಧಿಪತಿ ಶನಿ ವೃಶ್ಚಿಕ ರಾಶಿಯವರಿಗೆ 5ನೇ ಮನೇಲಿ ಇರ್ತಾರೆ. 5ನೇ ಮನೇಲಿ ಅಂತಂದರೆ ಮೀನ ರಾಶಿಯಲ್ಲಿ ಇರ್ತಾರೆ. ಸೊ ಮೀನ ರಾಶಿಯಲ್ಲಿದ್ದಾಗ ಮೀನ ರಾಶಿಗೂ ಕೂಡ ಗುರುವಿನ 9ನೇ ದೃಷ್ಟಿ ಮೀನ ರಾಶಿ ಮೇಲೆ ಬೀಳೋದ್ರಿಂದ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದು 5ನೇ ಮನೆ ಆಗಿರೋದ್ರಿಂದ ಖಂಡಿತ ಅಲ್ಲೂ ಕೂಡ 5 ಮತ್ತು 9 ಈ ಎರಡೂ ಮಿಕ್ಸ್ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರ ಮಕ್ಕಳಿಗೆ ಯೋಗ, ಮಕ್ಕಳಿಂದ ಗೌರವ, ಮಕ್ಕಳು ಮನೆ ಕಟ್ಟೋದು, ಫಾರಿನ್ಗೆ ಹೋಗೋದು, ಅಥವಾ ಒಳ್ಳೆ ಕೆಲಸ ತಗೊಳ್ಳೋದು, ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಅಚೀವ್ಮೆಂಟ್ ಮಾಡೋದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ಮತ್ತು 9ನೇ ಭಾವ ಅಂದಾಗ ಅವರ ಒಂದು ಅವರ ತಂದೆಗೂ ಕೂಡ ಯಾವುದಾದ್ರೂ ಇವಾಗ ವೃಶ್ಚಿಕ ರಾಶಿಯವ್ರ ಮನೇಲಿ ಇವಾಗ ನಮ್ಮ ಮಕ್ಕಳು ವೃಶ್ಚಿಕ ರಾಶಿ ಅಂತಂದರೆ ನಮಗೆ ಏನಾದರೂ ಗೌರವ ಬಂದಾಗ ಅವ್ರಿಗೆ ಪ್ರೌಡ್ ಆಗುತ್ತೆ, ಹೆಮ್ಮೆ ಫೀಲ್ ಮಾಡ್ಕೊಳ್ಳೋದು, ನಿಮ್ಮ ತಂದೆನ ಗೌರವಿಸ್ಬೋದು, ಅಥವಾ ನಿಮ್ಮ ತಂದೆ ಪ್ರಾಪರ್ಟಿ ವೃದ್ಧಿ ಆಗೋದಾಗಿರ್ಬೋದು. ಹೀಗೆ ಏನಾದರೂ ಒಂದು ತಂದೆ ಮಕ್ಕಳು ತಾನು ರಾಶಿಯವರು ಈ ಮೂರು ಲಿಂಕ್ ಆಗುತ್ತೆ. ಅಂದರೆ ಒಂದು ಕುಟುಂಬನೇ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮೊಮ್ಮಕ್ಕಳಿದ್ರೆ ತಾತ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲನೂ ತುಂಬ ಒಳ್ಳೆಯ ಒಂದು ಟೈಮು ಇದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ಎಲ್ಲ ಸಮಸ್ಯೆನೂ ಬಗೆಹರಿತಾ ಹೋಗುತ್ತೆ. ಮತ್ತು ನೀವು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ, ನೀವು ಗುರುವನ್ನು ಆರಾಧಿಸಬೇಕು. ದಕ್ಷಿಣ ಮೂರ್ತಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾವೇರಿ ಡಿಸ್ಟ್ರಿಕ್ಟ್ ಹಿರೇಕೆರೆ ತಾಲೂಕು ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮನೆಯವರಿಗೆ ಭಾಳ ಒಂದು ಸ್ವಲ್ಪ ಪ್ರಾಬ್ಲಮ್ ರೀ. ಏನಾರ ಒಂದು ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು, ಮೈ ನೋವು ಭಾಳ ಇದು ಇರ್ತೈತೆ ರೀ. ಮಗ ಒಂದು ಸಿದ್ಲಿಂಗ್ ಗೌಡ ರೀ, ಮಗ ತಂದೆ ನಮ್ಮ ಮನೆಯವ್ರ ಹೆಸರು. ಓಕೆ, ಡೇಟ್ ಆಫ್ ಬರ್ತು? ರಾಶಿ ಕೇಳ್ಬಿಡಿ ಮೇಡಮ್. ರಾಶಿ ಗೊತ್ತಿದೆಯಾ? ರಾಶಿ ಹೇಳಿ ಅಮ್ಮ. ರಾಶಿ ಕುಂಭರಾಶಿ ರೀ. ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿತ್ತು. ಆದರೆ ಇವಾಗ ಈ 19ನೇ ತಾರೀಕಿಂದ ಸ್ವಲ್ಪ ಟೈಮ್ ಕೇಳುತ್ತೆ. ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಕುಂಭರಾಶಿ ಅಂದರೆ ಅಮ್ಮ, ನೀವು ಸ್ವಲ್ಪ ನೋಡು, ನೀವೇನು ಮಾಡಬೇಕಂದ್ರೆ ಶನಿಯನ್ನು ಆರಾಧಿಸ್ಬೇಕಾಗತ್ತೆ. ನೀವು ಯಾವ ಊರೋ ಗೊತ್ತಿಲ್ಲ, ನಿಮ್ಮ ಊರಿನ ದೇವಸ್ಥಾನದ ಹತ್ರ ನವಗ್ರಹಗಳಿದ್ದರೆ ಅದರಲ್ಲಿ ಹೋಗಿ ಶನಿಗೆ ಸ್ವಲ್ಪ ಕಪ್ಪು ಬಟ್ಟೆ ಕೊಟ್ಟು ಕಪ್ಪು ಎಳ್ಳನ್ನು ದಾನ ಮಾಡಿ, ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಬಿಟ್ಟು ಬನ್ನಿ. ಮತ್ತು ನೋಡಿ, ನಿಮ್ಮ ಮನೆಯವರ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ, ಅವರ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ನೀವು ಪ್ರೆಡಿಕ್ಷನ್ ತೊಗೊಳ್ಬೋದು. ನಮ್ಮ ನಂಬರಲ್ಲಿ ಕಾಣಿಸ್ತಿದೆ, ನಮ್ಮ ಸಂಸ್ಥೆ ನಂಬರು. ಆ ನಂಬರ್ಗೆ ಕರೆ ಮಾಡಿ ನಿಮಗೆ ನಿಮ್ಮ ಮಗುರ್ದು ಡೇಟ್ ಆಫ್ ಬರ್ತ್ ಕೊಟ್ಟು ಕೇಳಿ, ನಿಮ್ಮ ಮನೇಲಿ ಏನು ನಡೀತಿದೆ, ಯಾಕೆ ಆಗ್ತಿದೆ, ಅವ್ರ ಟೈಮ್ ಏನಿದೆ ಅನ್ನೋದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇವಾಗ ಹೇಳ್ತಾ ಬಂದೆ ನೋಡಿ, ಒಂದು ವೃಶ್ಚಿಕ ರಾಶಿಗೆ ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ. ಯಾಕಂದರೆ 5ನೇ ಮನೆ 9ನೇ ಮನೆ ಲಿಂಕ್ ಆಗೋದ್ರಿಂದ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ.